ನಮಸ್ತೆ ಮಿತ್ರರೇ. ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ನಮ್ಮ ವಿಶ್ವ ಹಿಂದೂ ಪರಿಷತ್ತು ಇದೇ ಕೃಷ್ಣ ಜನ್ಮಾಷ್ಟಮಿಗೆ 60 ವರ್ಷವನ್ನು ಪೂರೈಸಿದೆ. 1964ರಲ್ಲಿ ಮಹಾರಾಷ್ಟ್ರದ ಸಂದೀಪಿನಿ ಆಶ್ರಮದಲ್ಲಿ ಪ್ರಾರಂಭವಾದಂಥ ವಿಶ್ವ ಹಿಂದೂ ಪರಿಷತ್ ಇವತ್ತು ಷಷ್ಠಿ ಪೂರ್ತಿಯನ್ನು ಆಚರಿಸ್ತಾ ಇದೆ, 60 ವಸಂತಗಳನ್ನು. ಈ ಹಿಂದೆ 50 ವರ್ಷದ ಕಾರ್ಯಕ್ರಮವನ್ನು ಕೂಡ ಗೋಕಾಕ್ ನಗರದಲ್ಲಿ ಬೃಹತ್ ಪ್ರಮಾಣದಲ್ಲಿ ಆಚರಿಸಿ ವಾಲ್ಮೀಕಿ ಕ್ರೀಡಾಂಗಣದಲ್ಲಿ ಸುಮಾರು 40,000 ಜನಸಂಖ್ಯೆ ಸೇರಿ ಒಂದು ಯಶಸ್ವಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ವಿ. ಅದನಂತರ ನಾವು ಇವತ್ತಿಗೆ ಬೃಹತ್ ಕಾರ್ಯಕ್ರಮ ಷಷ್ಠಿ ಪೂರ್ತಿ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಗೋಕಾಕದಲ್ಲಿ ಎಲ್ಲ ಬಂಧುಗಳು ಹಿಂದುತ್ವದ ಪರವಾಗಿ ಹಿಂದುತ್ವದ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ತಾ ಬಂದಿದ್ದಾರೆ. ಇದು ಕಾರ್ಯಕ್ರಮ ಷಷ್ಠಿ ಪೂರ್ತಿ ಕಾರ್ಯಕ್ರಮ ಕೂಡ ಎಲ್ಲ ಬಂಧುಗಳು ಸಾರ್ವಜನಿಕರು ಬಂದು ಈ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಿ ಕೃಷ್ಣನ ವಾಕ್ಯಂತೆ ನಾವು ಯದಾ ಯದಾ ಹಿ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಶ್ಯ ತದಾತ್ಮಾನಂ ಸುಜಮ್ಯಂ ಪರಿತ್ರಾಣಾರಾಯಣ ಸಾಧುನಾ ವಿನಾಶಾಯ ಚ ದುಷ್ಕೃತಾಂ ಸಂಭವಾಮಿ ಯುಗೆ ಯುಗೆ ಅನ್ನುತ್ತಾ. ಯಾಕಂದ್ರೆ ನಮ್ಮ ಎಲ್ಲ ಹಿಂದೂಗಳ ಕಷ್ಟಗಳು ಬಂದಾಗ ಕೃಷ್ಣ ಹೆಂಗೆ ಅವತಾರಕ್ಕೆ ಬರ್ತಾನೆ ಅಂದಾನ, ಹಂಗೆ ನಾವು ಕೃಷ್ಣನ ಅವತಾರದ ನಮ್ಮ ಮೂಲಕನ ನಾವೆಲ್ಲ ಹಿಂದೂಗಳು ಕೂಡಿ ಇಂಥ ಕಾರ್ಯಕ್ರಮ ಯಶಸ್ವಿಗೊಳಿಸಿ ವಿಶ್ವದಲ್ಲಿ ನಮ್ಮ ಹಿಂದೂಗಳು ಶಾಂತ ರೀತಿಯಿಂದ ನೆಲೆಸುವಂಥ ನಮ್ಮ ಸಂಸ್ಕಾರವನ್ನು ನಾವು ಕಾಪಾಡಿಕೊಂಡು ಹೋಗಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಎಲ್ಲ ಬಂಧು ಭಗಿನಿಯರು ಈ ಕಾರ್ಯಕ್ರಮಕ್ಕೆ ಬಂದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ತಮ್ಮ ಮೂಲಕ ಕೇಳ್ತಾ ಇದ್ದೀವಿ.